ನಮಸ್ಕಾರ ಸ್ನೇಹಿತರೆ, ನಾವು ಚಳಿ ವ್ಲಾಗಿನ್ ಕನ್ನಡ ಚಾನೆಲ್ಗೆ ಸ್ವಾಗತ. ಹೇಗಿದ್ದೀರಾ ಎಲ್ಲರೂ? ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಇವತ್ತಿನ ವಿಡಿಯೋದಲ್ಲಿ ನಮ್ಮ ಹೋಟೆಲ್ನಲ್ಲಿ ಎಗ್ ರೈಸ್ ಹೇಗೆ ಮಾಡ್ತೀವಿ ಅಂತೇಳಿ ತಿಳಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಎಗ್ ರೈಸ್ ಅಂಗಡಿ. ನಾನು ಮೆಣಸಿನ್ಕಾಯಿನ ಹಚ್ಚಿಟ್ಕೊಂಡಿದ್ದೀನಿ, ಮತ್ತು ಕ್ಯಾಪ್ಸಿಕಮ್ಮು ಸ್ವಲ್ಪ ಉದ್ದ ಥರ ಹಚ್ಚಿಟ್ಕೋಬೇಕು. ತೀರಾ ಸಣ್ಣಗೆ ಹಚ್ಚಿಟ್ಕೋಬಾರ್ದು ಕ್ಯಾಪ್ಸಿಕಮ್ನ. ಇನ್ನು ಈರುಳ್ಳಿ ಒಗ್ಗರಣೆಗೂ ಬೇಕು, ಮತ್ತು ಎಗ್ ರೈಸ್ ಮೇಲ್ಗಡೆನೂ ಬೇಕಾಗುತ್ತೆ. ಕೋಸು, ಕ್ಯಾರೆಟು, ಬೀನ್ಸು 3 ತರಕಾರಿನ ಕಟ್ ಮಾಡಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಗ್ ರೈಸ್ಗೆ ಮತ್ತು ಫ್ರೈಡ್ ರೈಸ್ಗೆ ಎರಡಕ್ಕೂ ಉಪಯೋಗಿಸ್ತೀವಿ ನಾವು ಈ ತರಕಾರಿನ ಒಂದಿನಕ್ಕೆ ಎಷ್ಟು ಬೇಕೋ ಅಷ್ಟು ಬಂದ ತಕ್ಷಣವೇ ಹಚ್ಚಿಟ್ಕೊಂಡಿರ್ತೀವಿ. ಖಾಲಿ ಆದಮೇಲೆ ಸ್ವಲ್ಪನೇ ಹಾಕ್ಕೊಳ್ತೀವಿ. ಇನ್ನು ಮಸಾಲೆ ಪದಾರ್ಥ ಏನೇನು ಅಂದರೆ ಇದು ಉಪ್ಪು, ನೆಕ್ಸ್ಟು ಈ ಮಸಾಲೆಗೆ ಗರಂ ಮಸಾಲ, ಬ್ಲ್ಯಾಕ್ ಪೆಪ್ಪರು, ವೈಟ್ ಪೆಪ್ಪರು, ಚಿಕನ್ ಮಸಾಲ ಮತ್ತು ಮಟನ್ ಮಸಾಲ ಇಷ್ಟು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಇನ್ನು ಖಾರದ ಪುಡಿ ನಾನು MTR ಉಪಯೋಗ ಮಾಡ್ತಾಯಿದ್ದೀನಿ. ಇದರಲ್ಲಿ ಕಾರ್ಚ್ ಬರಲ್ಲ, ಅದಕ್ಕೋಸ್ಕರ. ಇನ್ನು ಸೋಯಾ ವಿನೆಗರು, ಮೊಟ್ಟೆ. ನಾನೀಗ ಬಾಣಲಿನ ಒಲೆ ಮೇಲಿಟ್ಟು ಒಲೆ ಹಚ್ಕೊಂಡಿದ್ದೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು. ಎಣ್ಣೆ ಹಾಕ್ಕೊಂಡೆ. ನಾನೀಗ ಎಳ್ಳು ರೈಸ್ ಮಾಡೋದ್ರಿಂದ ಎಳ್ಳು ರೈಸಿಗೆ ತಕ್ಕಂಗೆ ಎಣ್ಣೆನ ಹಾಕ್ಕೊಂಡೆ. ಎಣ್ಣೆ ಕಾಯೋವರೆಗೂ ನಾವು ಏನೂ ಹಾಕೋಕ್ಕೋಗ್ಬಾರ್ದು ಎಣ್ಣೆಗೆ. ನಾವು ಎಗ್ ರೈಸ್ನ ಮಾಡಬೇಕಾದ್ರೆ ದಪ್ಪ ಉರಿ ಇಟ್ಕೊಂಡೇ ಮಾಡಬೇಕು. ಸಣ್ಣ ಉರಿ ಇಟ್ಕೊಂಡು ಮಾಡಿದ್ರೆ ಎಗ್ ರೈಸು ಟೇಸ್ಟಾಗಿ ಬರೋದಿಲ್ಲ ಅದು. ಈಗ ಎಣ್ಣೆ ಕಾಯೋದಕ್ಕೆ ಸ್ಟಾರ್ಟ್ ಆಗಿದೆ. ಮೊದಲಿಗೆ ನಾನು ಎಣ್ಣೆಗೆ ಹಸಿಮೆಣಸಿನ್ಕಾಯಿ ಹಾಕ್ಕೊತೀನಿ. ಇದು ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿ ಇದು ಖಾರ ಎಲ್ಲ ಎಣ್ಣೆಗೆ ಬಿಟ್ಕೋಬೇಕು. ನಂತರ ನಾನು ಕ್ಯಾಪ್ಸಿಕಮ್ನ ಹಾಕ್ಕೊತೀನಿ. ಇದು ಕೂಡ ಸ್ವಲ್ಪ ಫ್ರೈ ಆಗಬೇಕು. ಫ್ರೈ ಆಗಿ ಆ ರಸ ಎಣ್ಣೆಗೆ ಬಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ಯಾಪ್ಸಿಕಮ್ಮು ರೋಸ್ಟ್ ಆಯಿತು. ನಂತರ ಈರುಳ್ಳಿ ಹಾಕ್ಕೋಬೇಕು. ಆನಂತರ ನಾವು ಹಚ್ಚಿಟ್ಕೊಂಡಿರೋ ಅಂಥ ಮಿಕ್ಸ್ ತರಕಾರಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಬೇಕು. ನಾವೇನಾದರೂ ಕ್ಯಾರೆಟು, ಕೋಸು ಮತ್ತು ಬೀನ್ಸ್ನ ಸರಿಯಾಗಿ ಬೇಯಿಸಲಿಲ್ಲ ಅಂತ ಅಂದರೆ ತರಕಾರಿ ಹಾಗೆ ಎಗ್ ರೈಸಲ್ಲಿ ಕರಿ ಅಂತ ಇರುತ್ತೆ. ತಿನ್ನೋಕ್ಕೊಂಥರ ಚೆನ್ನಾಗಿರೋದಿಲ್ಲ ಎಗ್ ರೈಸು. ನಂತರ ತರಕಾರಿ ಎಲ್ಲ ಚೆನ್ನಾಗಿ ಬೇಯಿಸಾದ್ಮೇಲೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕಾಯಿತು. ಖಾಲಿಯಾಗಿತ್ತು ಅಂತೇಳಿ ನಾನು ಹಾಕಲಿಲ್ಲ. ನಂತರ ನಾನು ಮೊಟ್ಟೆನ ಹಾಕ್ಕೊಂಡೆ. ಮೊಟ್ಟೆನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ತರಕಾರಿ ಜೊತೆ ಹಂಗೆ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಬೇಯುತ್ತೆ ಆಗ. ಮೊಟ್ಟೆ ಅಂತೂ ನೀಟಾಗಿ ಬೇಯಿಸ್ಬೇಕು, ಇಲ್ಲಾಂದರೆ ಮೊಟ್ಟೆ ವಾಸನೆ ಬಂದುಬಿಡುತ್ತೆ. ಮೊಟ್ಟೆಗೆ ನಾನು ಸ್ವಲ್ಪ ಉಪ್ಪು, ಗರಂ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡ್ರ್ ಹಾಕೊಂಡೆ. ಏಕೆ ಅಂದರೆ ಹಸಿ ವಾಸನೆ ಹೋಗುತ್ತೆ ಅಂತೇಳಿ. ಚೆನ್ನಾಗಿ ರೋಸ್ಟ್ ಮಾಡ್ತೀನಿ ಈಗ ನಾನು. ಮೊಟ್ಟೆನ ನಾವು ರೈಸ್ ಹಾಕೋದಕ್ಕೂ ಮುಂಚೆನೇ ಬೇಯಿಸ್ಕೊಂಡಿರಬೇಕು. ರೈಸ್ ಹಾಕಿದ್ಮೇಲೆ ಯಾವುದೇ ಕಾರಣಕ್ಕೂ ಮೊಟ್ಟೆ ಬೇಯೋದಿಲ್ಲ. ಅದು ಹಸಿ ಸ್ಮೆಲ್ ಹಾಗೆ ಹೊಡಿತೈತೆ. ಎಗ್ ರೈಸ್ ಅಂತೂ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಯಾವುದೇ ಕಾರಣಕ್ಕೂ ನಾವು ಉರಿನ ಸಣ್ಣ ಮಾಡ್ಕೊಳ್ಳೋಂಗಿಲ್ಲ. ದಪ್ಪ ಉರಿಲೇ ಮೊಟ್ಟೆನ ಚೆನ್ನಾಗಿ ಬೇಯಿಸ್ಕೋಬೇಕು. ನೀವೇನಾದರೂ ಎಗ್ ರೈಸ್ನ ಮನೇಲಿ ಮಾಡೋಂಗಿದ್ರೆ ಸ್ವಲ್ಪ ಕಬ್ಬಿಣದ ಬಾಣಲಿ ಚಿಕ್ಕ ಸೈಜ್ ಸಿಗ್ತವೆ, ಅಂಥವು ತಗೊಂಡೋಗಿ ಮಾಡಿರಿ. ಮತ್ತು ಸಿಂಗಲ್ ಸ್ಟವ್ ಇರ್ತಾವಲ್ಲ, ಆ ಸಿಂಗಲ್ ಸ್ಟವ್ನ ಉಪಯೋಗಿಸ್ರಿ. ಆವಾಗ ಚೆನ್ನಾಗಿ ಬರುತ್ತೆ ಎಗ್ ರೈಸು. ನಾರ್ಮಲ್ ಸ್ಟವ್ವು, ನಾರ್ಮಲ್ ಬಾಣಲಿಯಿಂದ ಎಗ್ ರೈಸು ಟೇಸ್ಟ್ ಬರೋದಿಲ್ಲ. ನಾನೀಗ ರೈಸ್ನ ಹಾಕ್ಕೊತಾ ಇದ್ದೀನಿ. ರೈಸು ಸ್ವಲ್ಪ ಬಿಡಿಯಾಗಿರಬೇಕು. ರೈಸ್ ಏನಾದರೂ ನುಣ್ಣಗೆ ಬೆಂದಿದ್ರೆ ರೈಸು ಟೇಸ್ಟ್ ಬರೋದಿಲ್ಲ.
ಈಗ ಸ್ವಲ್ಪ ಉರಿ ಕಡಿಮೆ ಇಟ್ಕೊತೀನಿ. ಮೊಟ್ಟೆ ಆಲ್ರೆಡಿ ರೋಸ್ಟ್ ಆಗಿರೋದ್ರಿಂದ ಮೊಟ್ಟೆ ಮತ್ತು ರೈಸ್ನ ಎರಡೂ ಮಿಕ್ಸ್ ಮಾಡ್ಕೊತೀನಿ. ಮತ್ತು ಹಾಗೆ ಮೊಟ್ಟೆ ಮಿಕ್ಸ್ ಮಾಡ್ದಲೇ ಬಿಟ್ಬಿಟ್ರೆ ಮೊಟ್ಟೆ ಇನ್ನೂ ಸೀದೋಗ್ಬಿಡುತ್ತೆ. ಅದಕ್ಕೋಸ್ಕರ ಈಗ ನಾನು ಉಪ್ಪನ್ನ ಹಾಕ್ಕೊತೀನಿ. ಅದು ಮಸಾಲೆ, ಅದು ನಾನು ಆಲ್ರೆಡಿ ಏನು ಉಪಯೋಗಿಸ್ತೀವಿ ಅಂತೇಳಿ ಹೇಳಿದೆ. ನೆಕ್ಸ್ಟು ಚಿಲ್ಲಿ ಪೌಡ್ರದು ಈಗ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಎಲ್ಲ ಹಾಕಾದ್ಮೇಲೆ ನಾವು ಸೋಯಾ ವಿನೆಗರ್ನ ಉಪಯೋಗಿಸಂಗಿದ್ರೆ ಉಪಯೋಗಿಸ್ಕೋಬೋದು, ಇಲ್ಲಾಂದರೆ ಬೇಡ ಅಂದರೆ ಬೇಡ. ಅದರ ಅವಶ್ಯಕತೆ ಇಲ್ಲ ಅಂದರೆ ಉಪಯೋಗ ಮಾಡೋದು ಬೇಡ. ಕೆಲವರು ಅದು ಇಷ್ಟಪಡೋದಿಲ್ಲ, ಕೆಲವರು ಅದು ಇಷ್ಟಪಡ್ತಾರೆ. ಈಗ ನಾವು ಉರಿ ದಪ್ಪಾಗಿಟ್ಕೋಬೇಕು. ರೈಸ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಉಪ್ಪು ಖಾರ ಎಲ್ಲ ಪ್ರತಿಯೊಂದು ರೈಸ್ಗೂ ಹತ್ತೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಏನಿಲ್ಲ ಅಂದ್ರೂ ದಪ್ಪ ಉರಿ ಇಟ್ಕೊಂಡು ಒಂದು 2-3 ನಿಮಿಷ ಆಗಲಿ ರೋಸ್ಟ್ ಮಾಡಬೇಕು ಚೆನ್ನಾಗಿ. ಸ್ಮೆಲ್ ಬರುತ್ತೆ, ಇಲ್ಲ ಅಂದರೆ ಟೇಸ್ಟು ಕೂಡ ಚೆನ್ನಾಗಿರೋದಿಲ್ಲ. ರೋಸ್ಟ್ ಆಗಲಿಲ್ಲ ಅಂದರೆ, ರೋಸ್ಟ್ ಆದ್ರೇ ಎಗ್ ರೈಸ್ ಚೆಂದ ತಿನ್ನೋದಕ್ಕೆ. ನೀವು ಮನೇಲಿ ಎಗ್ ರೈಸ್ ಮಾಡುವಾಗ ತಪ್ಪದೆ ಕರ್ಬೇವಿನ ಸೊಪ್ಪನ್ನ ಉಪಯೋಗ ಮಾಡಿರಿ. ಕರ್ಬೇವಿನ ಸೊಪ್ಪು ಎಗ್ ರೈಸಿಗೆ ಉಪಯೋಗಿಸೋದ್ರಿಂದ ಸ್ಮೆಲ್ ಚೆನ್ನಾಗಿರುತ್ತೆ, ಟೇಸ್ಟಾಗಿರುತ್ತೆ. ನಾವು ಕೂಡ ಉಪಯೋಗಿಸ್ತೀವಿ ಕರ್ಬೇವಿನ ಸೊಪ್ಪನ್ನ. ಈಗ ಬೇಸಿಗೆ ಅಲ್ವಾ, ತಂದು 1 ಅವರ್ಗೆಲ್ಲ ಒಣಗೋಗ್ಬಿಡುತ್ತೆ, ಅದಕ್ಕೆ ಉಪಯೋಗಿಸ್ತಿಲ್ಲ. ಈಗ ನಾವು ಎಗ್ ರೈಸ್ ಮಾಡಿ ಹಿಂದೆಲ್ಲೇ ತಿಂದ್ರೇ ಆ ಎಗ್ ರೈಸು ತುಂಬ ಚೆನ್ನಾಗಿರುತ್ತೆ. ಇಲ್ಲ ಪಾರ್ಸಲ್ ತಗೊಂಡೋಗ್ತೀವಿ, ಇಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ತಿಂತೀವಿ ಅಂದರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ರಿ, ಇಲ್ಲಾಂದರೆ ಡ್ರೈ ಆಗಿಬಿಡುತ್ತೆ, ತಿನ್ನೋಕ್ಕೆ ಚೆನ್ನಾಗಿರೋದಿಲ್ಲ ಎಗ್ ರೈಸು. ಈಗಂತೂ ಎಗ್ ರೈಸ್ ರೆಡಿ ಆಯಿತು. ಎಗ್ ರೈಸ್ನ ಹೇಗೆ ಮಾಡೋದು ಅಂತೇಳಿ ನೋಡಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ಒಂದ್ಸಲ ಟ್ರೈ ನೋಡ್ರಿ ನಿಮ್ಮ ಮನೆಯಲ್ಲಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ನಾನು ಕೂಡ ಆ ವಿಡಿಯೋ ನನಗೆ ಅಷ್ಟಾಗಿ ಮಾಡೋಕ್ಕೆ ಬರ್ತಾ ಇರಲಿಲ್ಲ, ಪರವಾಗಿಲ್ಲ, ಮೊದಲಿಗಿನ್ನ ಚೆನ್ನಾಗಿ ಮಾಡ್ತಾ ಇದ್ದೀನಿ. ಇನ್ನೂ ಕೂಡ ಕಲ್ತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಬಾಯ್.